ಅಂದ್ರೆ ಅವರ ಬೇಸರ ಯಾವ ರೀತಿ ವ್ಯಕ್ತಪಡಿಸಿದ್ರು ಅಂದ್ರೆ ಒಂದು ಪಾಯ್ಸನ್ ಕೊಟ್ಬಿಡಿ ಅನ್ನೋ ರೀತಿಯಲ್ಲಿ ದರ್ಶನ್ ಸರ್ ಮಾತನಾಡಿದ್ರು ಅನ್ನುವಂಥದ್ದು. ಇದನ್ನ ನೀವು ಆಪ್ತರಾಗಿ ತಗೊಂಡ ಅಲ್ಲ, ನನಗೂ ಅದು ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಗೊತ್ತಿಲ್ಲ ನಮ್ಗೆ. ಅದು ಅಂದ್ರೆ ಅಲ್ಲಿ ಕೋರ್ಟ್ ಪ್ರೊಸೀಡಿಂಗ್ಸ್ ಅಲ್ಲಿ ಏನಾಗಿದೆ ಅನ್ನೋದು ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅದರದ್ದು. ಸುಮ್ಮನೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಬಾರ್ದು. ಬಟ್ ಸ್ಟಿಲ್ ನಾನು ಸಾರ್ನ ಹತ್ತಿರದಿಂದ ನೋಡಿರೋದ್ರಿಂದ ಹಿ ಈಸ್ ವೆರಿ ವೆರಿ ಸ್ಟ್ರಾಂಗ್ ಪರ್ಸನ್. ಅವ್ರು ಯಾವತ್ತೂ ಏನೇ ಅವ್ರ ಪೇಯ್ನ್ ಇದ್ರು, ಏನೇ ಆ ಥರದ ಅವ್ರ ನೋವಿದ್ರು ತೋರಿಸ್ಕೊಳ್ಳಲ್ಲ ಅವರು. ಅವ್ರ ಪೇಯ್ನ್ ಇದ್ರು ಒಳಗಡೆನೆ ಇಟ್ಕೊಂಡಿರ್ತಾರೆ ಹೊರತು ಯಾರ ಹತ್ರನೂ ಹಂಗೆ ಅವ್ರು ತೋರಿಸ್ಕೊಳ್ಳಲ್ಲ ಅಥವಾ ಅವ್ರು ಆ ಥರ ಫೀಲ್ ಮಾಡಲ್ಲ. ಹಂಗೇನೋ ಆಗಿದೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಇನ್ನೆಷ್ಟು ಅವರು ಅಲ್ಲಿ ಆ ಸಿಚುವೇಶನ್ಗೆ ಹೋಗಿರ್ಬೇಕು ಅನ್ನೋದು ನಿಜಾನೇ ಆಗಿತ್ತು ಅಂತಂದ್ರೆ. ನನ್ಗೆ ಅದು ಪ್ರೊಸೀಡಿಂಗ್ಸ್ ಬಗ್ಗೆ ಗೊತ್ತಿಲ್ಲದಿರೋದ್ರಿಂದ ಅದಾಗಿತ್ತು ಅಂತಂದ್ರೆ ನೀವು ಯೋಚನೆ ಮಾಡಿ ಇನ್ನೆಷ್ಟು ಆ ವ್ಯಕ್ತಿ ಅಲ್ಲಿ ನೊಂದಿರಬೇಕು ಅಥವಾ ಏನು ಅವ್ರಿಗೆ ಆಗಿರುವಂಥ ಪರಿಸ್ಥಿತಿ ಆಗಿರಬೇಕು ಅಂತ. ಬಟ್ ನಾನು ಏನೇ ಹೇಳೋದೇನು ಅಂತಂದ್ರೆ ಅವ್ರಿನ್ನೂ ಆಪಾದಿತ ಅಷ್ಟೇ, ಅಪರಾಧಿ ಅಲ್ಲ. ಸೊ ಹಾಗಾಗಿ ಅಲ್ಲಿ ಏನು ಫೆಸಿಲಿಟೀಸ್ ಇರುತ್ತೆ ಒಂದು ಬೇಸಿಗೆ. ಇವತ್ತೆಲ್ಲಾನು ನಾನು ಚೌಕ ಅನ್ನೋ ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ಪೂರ್ತಿ ನಾನು ಜೈಲಲ್ಲೇ ಶೂಟಿಂಗ್ ಮಾಡಿದ್ದೀನಿ. ನಾನು ನೋಡಿದ್ದೀನಿ ಅಲ್ಲಿ ಹೆಂಗಿರುತ್ತೆ ಏನು ಅಂತ. ಅಲ್ಲಿ ಎಲ್ಲ ಇರುವಂಥ ಎಲ್ಲ ಪ್ರಿಸನರ್ಸ್ ಆಗಿರಲಿ ಏನಿರುತ್ತೆ ಅವ್ರಿಗೆ ಆದಂಥ ಫೆಸಿಲಿಟೀಸ್ ಕೊಡಲೇಬೇಕು ಅಂತ ಅಲ್ಲಿ ಹ್ಯೂಮನ್ ರೈಟ್ಸ್ ಇಂದ ಇದೆ, ಪ್ರತಿಯೊಂದು ಕಡೆಯಿಂದನೂ ಇದಿದೆ. ಅದನ್ನ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಯು ಹ್ಯಾವ್ ಟು ಗಿವ್ ದಟ್. ಆ ರೈಟ್ಸ್ ಎಲ್ಲಾನು ಎಲ್ಲರಿಗೂ ಕೊಡಬೇಕಾಗುತ್ತೆ. ಸೊ ಆ ಥರದ್ದು ಮೀರಿ ಏನೋ ಅಲ್ಲಿ ಆಗಿದೆ ಅಂತಂದ್ರೆ ಅದು ನಿಜವಾಗ್ಲೂ ನನಗೂ ಅದು ನೋವು ತಂದುಕೊಡುತ್ತೆ.